ಮದುವೆ ಮೆರವಣಿಗೆಯಲ್ಲಿ ರೌಡಿ ಶೀಟರ್ ಆಟಾಟೋಪ ಮಾಡಿದ್ದಾನೆ. ಮೆರವಣಿಗೆ ಉದ್ದಕ್ಕೂ ಗಾಳಿಯಲ್ಲಿ ಗುಂಡು ಹಾರಿಸಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ರೌಡಿ ಶೀಟರ್ ಇವನು. ಆಯ್ತಪ್ಪ, ಹೊರಗಡೆ ಇದ್ದಾಗಲೂ ಕೂಡ ಸೈಲೆಂಟ್ ಆಗಿರ್ಬೇಕಲ್ವಾ ಅವನು. ಗುಂಡು ಹಾರಿಸಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಯಾದಗಿರಿ ಜಿಲ್ಲೆ ಗುರುಮಠಕಲ್ನ ಸಿದ್ದಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ಮುಂಡರ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಹಾಗೆ ರೌಡಿ ಶೀಟರ್ ಚಂದ್ರಶೇಖರ್ ಸಂಬಂಧಿಕರ ಮನೆಯಲ್ಲಿ ಡಬಲ್ ಬ್ಯಾರಲ್ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಕೈಯಲ್ಲಿ ಗನ್ ಹಿಡಿದು ಡ್ಯಾನ್ಸ್ ಮಾಡಿದ ರೌಡಿ ಶೀಟರ್ ಇವನು ಚಂದ್ರಶೇಖರ್. ಗುರುಮಠಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇವನೇ ರೌಡಿ ಶೀಟರ್ ಚಂದ್ರಶೇಖರ್. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ರೌಡಿ ಶೀಟರ್ ಇವನು. ಹಲವು ಕೇಸಸ್ಗಳಿದ್ದಾವೆ. ಗುರುಮಠಕಲ್ ಸಿದ್ದಾಪುರದಲ್ಲಾಗಿರುವಂತಹ ಘಟನೆ ಇದು. ಏನು ಶೋಕಿನ ಇದು? ಅಥವಾ ನಾನು ರೌಡಿ, ನಾನು ಹಾಗೆ ಹಿಂಗೆ ಅಂತೇಳಿ ಬಿಲ್ಡಪ್ ಕೊಡಲಿಕ್ಕೆ ಈ ರೀತಿಯಾಗಿ ಮಾಡಿದ್ದ ಅವನು? ಏನೇ ಮಾಡಲಿ ರೀ, ಆ ಥರದ ಭಯದ ವಾತಾವರಣ ಸೃಷ್ಟಿ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಈ ಥರದ ಶೋಕಿ ಇದ್ದರೆ ಅದು ಕಾನೂನಾತ್ಮಕವಾಗಿ ಅಫೆನ್ಸ್ ಆಗುತ್ತೆ. ಮೊದಲೇ ರೌಡಿ ಶೀಟರ್ ಅವನು. ಹೆಂಗಿರಬೇಕು ಹಂಗೆ ಇರಬೇಕು. ಈಗ ನಾರ್ಮಲ್ ಆಗಿರುವಂಥ ವ್ಯಕ್ತಿಗಳು ಬದುಕು ರೀತಿ ಬೇರೆ. ರೌಡಿ ಶೀಟರ್ಗೆ ಸ್ಪೆಷಲ್ಲು ಕೆಲವೊಂದಿಷ್ಟು ಕಾನೂನುಗಳು ಅಪ್ಲೈ ಆಗ್ತವೆ. ಹೆಂಗಿರ್ಬೇಕು ಹಾಗೆ ಇರಬೇಕು ಅಂದರೆ ಅವರು ಜಾಮೀನು ಮೇಲೆ ಹೊರಗಡೆ ಇರ್ತಾರೆ. ಅವ್ರ ಮೇಲೆ ರೌಡಿ ಶೀಟರ್ ಇರುತ್ತೆ. ಯಾವುದೇ ರೀತಿಯಾದಂತಹ ಕಾನೂನಿಗೆ ವಿರುದ್ಧವಾಗಿ ನೀವು ಕೆಲಸ ಮಾಡೋ ಹಾಗಿಲ್ಲ. ಭಯದ ವಾತಾವರಣ ಸೃಷ್ಟಿ ಮಾಡೋ ಹಾಗಿಲ್ಲ. ಆದರೆ ಈತ ರಾಜಾರೋಷವಾಗಿ ಡಬಲ್ ಬ್ಯಾರಲ್ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ನಮ್ಮ ಪೊಲೀಸರಿಗೆ ಇವೆಲ್ಲ ಕಾಣಿಸಲ್ಲ ಅಂತ ಅನ್ಸುತ್ತೆ. ಪಾಪ ಅಮಾಯಕರು ಯಾರೋ ರೀಲ್ಸ್ ಮಾಡೋಕ್ಕೆ ಹೋಗಿ ಏನೋ ಒಂದು ಕೈಯಲ್ಲಿ ಮಚ್ಚೋ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಅವ್ರನ್ನ ಕರೆಸ್ತಾರೆ, ಬುದ್ಧಿ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಡ್ತಾರೆ ಫೋಟೋ ಹಾಕಿ. ಆದರೆ ಇಂಥವ್ರು ಕಾಣಿಸಲ್ವಾ ಅಂತ ಗುರುಮಠಕಲ್ ಪೊಲೀಸರಿಗೆ ಮತ್ತಷ್ಟು ಅಪ್ಡೇಟ್ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಚಂದ್ರಶೇಖರ್ ರೌಡಿ ಶೀಟರ್ ಆತ ಹೇಗಿರಬೇಕು? ರೌಡಿ ಶೀಟರ್ಗಳಿಗೆ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಕೂಡ ಹಾಕಿ ಕಳಿಸಿರ್ತಾರೆ ಪೊಲೀಸರು. ಆದರೆ ಈತ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ. ಈ ರೀತಿ ಜನರಿಗೆ ಭಯ ಹುಟ್ಟಿಸ್ತಾ ಇದ್ದಾನೆ. ಪೊಲೀಸರು ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಇವನ ಮೇಲೆ? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಮದುವೆ ಮೆರವಣಿಗೆ ಅಂದ್ರೆ ರೌಡಿ ಶೀಟರ್ ಈ ರೀತಿಯಾಗಿ ಮಾಡಿರುವಂತದ್ದು ಗನ್ ಫೈರಿಂಗ್ ಏನಿದೆ ಸಾಕಷ್ಟು ಉಚ್ಚಾಟ ಮಾಡಿದ್ದು ಕೂಡ ಕಂಡು ಬಂದಿದೆ. ಮುಂಡ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ರೌಡಿ ಶೀಟರ್ ಅಂತ ಹೇಳ್ಬಿಟ್ಟು ಆಗ್ಲೇ ಅವ್ರ ಮೇಲೆ ದಾಖಲೆ ಕೂಡ ಇದೆ. ಹೀಗಾಗಿ ಚಂದ್ರಶೇಖರ್ ಅನ್ನೋರು ಏನಿದ್ದಾರೆ ಒಂದು ಮದುವೆ ಕೂಡ ನಡೀತೆ. ಮದುವೆ ನಡೆಯುವಂತಹ ಸಂದರ್ಭದಲ್ಲಿ ಡಬಲ್ ಬ್ಯಾರಲ್ ಅನ್ನುವಂತ ಏನು ಮದ್ದಿನ ಗನ್ ಏನುತ್ತೆ, ಆ ಗನ್ನನ ಗಾಳಿಯಲ್ಲಿ ಕೂಡ ಫೈರ್ ಮಾಡಿದಂತೂ ಕೂಡ ಕಂಡು ಬಂದಿದೆ. ಗುರುಮಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಒಂದು ಮದುವೆ ಕೂಡ ನಡೀತಾ ಇರುತ್ತೆ. ಮದುವೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಏನು ಈ ರೀತಿಯಾಗಿ ಆಟೋಟೋಪ ಮಾಡ್ಲಿಕ್ಕೆ ಹೋಗಿ ಈ ರೀತಿಯಾಗಿ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಇವ್ರ ಮೇಲೆ ಆಗ್ಲೇ ಕೂಡ ರೌಡಿ ಶೀಟರ್ ಕೂಡ ಇರುವಂತದ್ದು ಕೂಡ ಇದೆ. ಎಲ್ಲವೂ ಕೂಡ ಇದ್ರು ಮದುವೆಯಲ್ಲಿ ಈ ರೀತಿಯಾಗಿ ಗನ್ನ ಹಿಡ್ಕೊಂಡು ಫೈರಿಂಗ್ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನ ಮಾಡಿದ್ರೆ ಮುಂಬರುವ ಈ ಜನರಿಗೆ ಯಾವ ರೀತಿಯಾಗಿ ಒಂದು ಸಂದೇಶ ಹೋಗುತ್ತೋ ಅನ್ನುವಂಥದ್ದು ಕೂಡ ಸಾಕಷ್ಟು ನೋಡ್ಬೋದಾಗಿದೆ. ಅದರಲ್ಲೂ ನಡೆಯುವಂತ ಮದುವೆಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಇರ್ತಾರೆ, ಮಕ್ಕಳು ಇರ್ತಾರೆ, ಜನರು ಇರ್ತಾರೆ. ಈ ರೀತಿ ಎಲ್ಲ ಇದ್ರು ಕೂಡ ಬೆಂದಾಸ್ ಆಗಿ ಫೈರಿಂಗ್ ಮಾಡದಂತ ಈ ಚಂದ್ರಶೇಖರ್ ಹೇಳಿದರೆ ಅವ್ರಿಗೆ ಒಂದು ಸರಿಯಾದ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಏನು ಸಾರ್ವಜನಿಕರು ಸಹ ಮಾತನಾಡ್ತಾರೆ. ಒಂದೇ ಒಂದು ಫೈರಿಂಗ್ ಮಾಡುವಂತ ಸಂದರ್ಭದಲ್ಲಿ ತಪ್ಪಿ ಏನಾದ್ರು ಆಗಿದ್ರೆ ದೊಡ್ಡ ದುರಂತ ಕೂಡ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಇವರಿಗೆ ಯಾರು ಈ ರೀತಿ ಪರ್ಮಿಷನ್ ಕೊಟ್ರು ಅನ್ನುವಂಥದ್ದನ್ನ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗಾಗಲೇ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.